ಭಗವಾನ್ ಶ್ರೀಕೃಷ್ಣ ಹೇಳಿದ ಈ ಒಂದು ರಹಸ್ಯ ತಿಳಿದ್ರೆ ಜೀವನದಲ್ಲಿ ಎಂದಿಗೂ ಸೋಲು ಮಾತೇ ಇಲ್ಲ. ಭಗವಾನ್ ಶ್ರೀಕೃಷ್ಣನ ಅದ್ಭುತ ಸಂದೇಶವನ್ನ ಈ ವಿಡಿಯೋದಲ್ಲಿ ನಾವು ಪ್ರಸ್ತುತಪಡಿಸ್ತಾ ಇದ್ದೀವಿ. ಬದುಕಿನ ಭಾರ ಹೊತ್ತ ಯುವಕ ಬಹಳ ವರ್ಷಗಳ ಹಿಂದೆ ಹಸಿರು ಬೆಟ್ಟಗಳು, ಶಾಂತವಾದ ನದಿಗಳು ಮತ್ತು ಸುಂದರ ಹೊಲಗಳಿಂದ ಆವರಿಸಿದ್ದ ಒಂದು ಪುಟ್ಟ ಹಳ್ಳಿಯಲ್ಲಿ ಆದಿತ್ಯ ಎಂಬ ಯುವಕ ವಾಸಿಸುತ್ತಿದ್ದ. ಅವನು ಒಳ್ಳೆಯ ಹೃದಯವಂತನಾಗಿದ್ರೂ ಕೂಡ ಜೀವನದಲ್ಲಿ ಯಾವ ಕೆಲಸ ಮಾಡಿದ್ರೂ ಕೂಡ ಅವನಿಗೆ ಯಾವುದೇ ಸಫಲತೆ ದೊರಕ್ತಾ ಇರಲಿಲ್ಲ. ಒಂದು ದಿನ ವ್ಯಾಪಾರ ಮಾಡಿದರೆ ಯಾವತ್ತೂ ನಷ್ಟನೇ ಅನುಭವಿಸ್ತಾ ಇದ್ದ. ಮತ್ತೊಂದು ದಿನ ಕೃಷಿ ಮಾಡಿದರೆ ಮಳೆ ಕೈ ಕೊಡ್ತಾ ಇತ್ತು. ಸ್ನೇಹಿತರು ದೂರವಾದರು, ಬಂಧುಗಳು ಸಹ ಅವನನ್ನು ಹೀಯಾಳಿಸ್ತಾ ಇದ್ರು. ಒಂದು ರಾತ್ರಿ ಮನೆಯ ಮುಂದೆ ಕುಳಿತು ಆಕಾಶದತ್ತ ನೋಡುತ್ತಾ ಅವನು ದುಃಖದಿಂದ ಅಳುತ್ತಾ ದೇವರನ್ನು ಜಪಿಸುತ್ತಾ ಇದ್ದ. ಓ ದೇವರೇ, ನಾನು ಯಾರಿಗೂ ಕೆಟ್ಟದ್ದು ಮಾಡಿಲ್ಲ, ಹಾಗಿದ್ರೂ ನನ್ನ ಬದುಕಿನಲ್ಲಿ ಇಷ್ಟೊಂದು ಕಷ್ಟ ಯಾಕೆ, ದುಃಖ ಯಾಕೆ? ನಾನು ಯಾವಾಗ ಸಂತೋಷದಿಂದ ಬದುಕ್ತೀನಿ? ಆ ದಿನ ಅವನ ಕಣ್ಣಲ್ಲಿ ನೀರು ತುಂಬಿತ್ತು. ಅದೇ ಸಮಯದಲ್ಲಿ ಹಳ್ಳಿಯ ವೃದ್ಧ ಸಾಧು ಒಬ್ಬ ಅಲ್ಲಿಗೆ ಬರ್ತಾರೆ. ಸಾಧು ಅವನ ಮುಖ ನೋಡಿ ಹೇಳ್ತಾರೆ, ಮಗನೇ, ನಿನ್ನ ಮನಸ್ಸು ತುಂಬ ದುಃಖವಾಗಿದೆಯಲ್ವಾ? ನಿನ್ನ ಮನಸ್ಸಿಗೆ ತುಂಬ ಭಾರ ಆಗ್ತಾ ಇದೆಯಲ್ವಾ? ಅದಕ್ಕೆ ಆದಿತ್ಯ ತನ್ನ ಜೀವನದ ಎಲ್ಲ ನೋವುಗಳನ್ನು ಆ ಸಾಧು ಸಂತರಲ್ಲಿ ದುಃಖದಿಂದ ಕಣ್ಣೀರಿಡ್ತಾ ಹೇಳ್ತಾನೆ. ಸಾಧು ಸಣ್ಣ ನಗು ಬೀರ್ತಾ ಹೇಳ್ತಾರೆ, ನಿನ್ನ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ನನ್ನ ಬಳಿ ಇಲ್ಲ, ಆದರೆ ಈ ಪ್ರಪಂಚದಲ್ಲಿ ಒಬ್ಬನ ಬಳಿ ಮಾತ್ರ ಇದೆ. ಯಾರವರು ಅಂತ ಕೇಳ್ತಾರೆ ಆದಿತ್ಯ. ಕುತೂಹಲದಿಂದ ಕೇಳ್ತಾರೆ. ಸಾಧು ಆಕಾಶದತ್ತ ನೋಡ್ತಾ ಹೇಳ್ತಾರೆ, ದ್ವಾರಕಾಧೀಶ ಕೃಷ್ಣ ಅಂತ. ನೀನು ನಿಜವಾದ ಉತ್ತರವನ್ನು ಹುಡುಕ್ತಾ ಇದ್ರೆ ಮನಸ್ಸಿನ ಯಾತ್ರೆಯನ್ನು ಆರಂಭಿಸು, ಅಲ್ಲಿ ನಿನಗೆ ಶ್ರೀಕೃಷ್ಣನ ಸಂದೇಶ ಸಿಗುತ್ತೆ. ಆ ಮಾತುಗಳು ಆದಿತ್ಯನ ಮನಸ್ಸಿನಲ್ಲಿ ಹೊಸ ಆಸೆಯ ಬೆಳಕನ್ನು ಮೂಡಿಸುತ್ತೆ. ಮರುದಿನ ಬೆಳಗ್ಗೆ ಅವನು ಪ್ರಯಾಣ ಆರಂಭಿಸ್ತಾನೆ. ಮೊದಲ ಪರೀಕ್ಷೆ. ಮಾರ್ಗ ಮಧ್ಯದಲ್ಲಿ ಅವನಿಗೆ ಒಬ್ಬ ವೃದ್ಧ ರೈತ ಸಿಗ್ತಾನೆ. ರೈತನ ಎತ್ತು ಗಾಡಿ ಕೆಸರಿನಲ್ಲಿ ಸಿಲುಕಿಕೊಂಡಿರುತ್ತೆ. ಆದಿತ್ಯ ಯೋಚಿಸ್ತಾ ಅಲ್ಲೇ ನಿಲ್ತಾನೆ. ನಾನು ಶ್ರೀಕೃಷ್ಣನನ್ನು ಹುಡುಕಲು ಹೋಗ್ತಾ ಇದ್ದೀನಿ, ಈಗ ಸಮಯ ವ್ಯರ್ಥ ಮಾಡಿದರೆ ಹೇಗೆ? ಆದರೆ ಅವನ ಅಂತರಾತ್ಮ ಹೇಳಿತು, ಇವನಿಗೆ ಸಹಾಯ ಮಾಡಲೇಬೇಕು ಅಂತ. ಅವನು 2 ಗಂಟೆಗಳ ಕಾಲ ಶ್ರಮಪಟ್ಟು ಗಾಡಿಯನ್ನು ಹೊರಗೆ ತೆಗಿತಾನೆ. ರೈತ ಸಂತೋಷದಿಂದ ಆಶೀರ್ವದಿಸಿ ಹೇಳ್ತಾನೆ, ಮಗನೇ, ಒಳ್ಳೆಯ ಕೆಲಸ ಯಾವತ್ತೂ ವ್ಯರ್ಥವಾಗುವುದಿಲ್ಲ. ಆದಿತ್ಯ ಮತ್ತೆ ತನ್ನ ಪ್ರಯಾಣ ಮುಂದುವರಿಸ್ತಾನೆ. ರಹಸ್ಯಮಯ ವೃದ್ಧ ಸಂಜೆ ಹೊತ್ತಿಗೆ ಕಾಡಿನ ಮಧ್ಯದಲ್ಲಿ ಒಬ್ಬ ವೃದ್ಧನನ್ನು ಕಾಣ್ತಾನೆ. ಆ ವೃದ್ಧನ ಕಣ್ಣುಗಳಲ್ಲಿ ವಿಚಿತ್ರವಾದ ದಿವ್ಯ ಕಿರಣವಿತ್ತು. ಆ ವೃದ್ಧ ಹೇಳ್ತಾನೆ, ಎಲ್ಲಿ ಹೋಗ್ತಾ ಇದೆಯಾ ಮಗನೇ? ಏನು ನಿನ್ನ ಸಮಸ್ಯೆ? ಅದಕ್ಕೆ ಆದಿತ್ಯ ಹೇಳ್ತಾನೆ, ನಾನು ಶ್ರೀಕೃಷ್ಣನನ್ನು ಹುಡುಕ್ತಾ ಇದ್ದೀನಿ. ವೃದ್ಧ ನಗ್ತಾನೆ ಮತ್ತು ಅವನನ್ನು ಕೇಳ್ತಾನೆ, ಅವರನ್ನು ನೋಡುವ ಮೊದಲು 3 ಪ್ರಶ್ನೆಗಳಿಗೆ ಉತ್ತರ ಹುಡುಕು. ಮೊದಲ ಪ್ರಶ್ನೆ, ನಿನ್ನ ದೊಡ್ಡ ಶತ್ರು ಯಾರು? ಆದಿತ್ಯ ಅದಕ್ಕೆ ಉತ್ತರಿಸ್ತಾನೆ, ನನ್ನ ಶತ್ರು ನನ್ನನ್ನು ಮೋಸ ಮಾಡಿದ ಜನ. ವೃದ್ಧ ತಲೆ ಆಡಿಸ್ತಾನೆ, ತಪ್ಪು ಮಗನೇ, ನಿನ್ನ ದೊಡ್ಡ ಶತ್ರು ನಿನ್ನ ಭಯ. ಎರಡನೇ ಪ್ರಶ್ನೆ, ನಿನ್ನ ದೊಡ್ಡ ಸ್ನೇಹಿತ ಯಾರು? ಆದಿತ್ಯ ಹೇಳ್ತಾನೆ, ನನ್ನ ಕುಟುಂಬ. ವೃದ್ಧ ಮತ್ತೊಮ್ಮೆ ನಗ್ನಗ್ತಾ ಹೇಳ್ತಾನೆ, ಇದು ಕೂಡ ತಪ್ಪು ಉತ್ತರ. ನಿನ್ನ ದೊಡ್ಡ ಸ್ನೇಹಿತ ನಿನ್ನ ಆತ್ಮವಿಶ್ವಾಸ. ಮೂರನೇ ಪ್ರಶ್ನೆ ಕೇಳ್ತಾನೆ, ನಿನ್ನ ಜೀವನದ ನಿಜವಾದ ಸಂಪತ್ತು ಯಾವುದು? ಆದಿತ್ಯ ಹೇಳ್ತಾನೆ, ಹಣ. ವೃದ್ಧ ಶಾಂತವಾಗಿ ಹೇಳ್ತಾರೆ, ಮಗು, ನಿನ್ನ 3 ಉತ್ತರ ಕೂಡ ತಪ್ಪಾಗಿದೆ. ನಿನ್ನ 3ನೇ ಉತ್ತರ, ನಿನ್ನ ನಿಜವಾದ ಸಂಪತ್ತು ನಿನ್ನ ಒಳ್ಳೆಯ ಗುಣಗಳು. ಅಷ್ಟರಲ್ಲಿ ಆ ವೃದ್ಧ ಕಾಣಿಯಾಗೆ ಬಿಡ್ತಾನೆ. ಆದಿತ್ಯ ಆಶ್ಚರ್ಯದಿಂದ ಸುತ್ತಲೂ ನೋಡ್ತಾನೆ. ಆ ವೃದ್ಧನನ್ನು ಹುಡುಕಲು ಪ್ರಯತ್ನಿಸ್ತಾನೆ, ಆದರೆ ವೃದ್ಧ ಎಲ್ಲೂ ಸಿಗಲ್ಲ. ಶ್ರೀಕೃಷ್ಣನ ದರ್ಶನ ಕೆಲವು ದಿನಗಳ ನಂತರ ಅವನ ಒಂದು ಪವಿತ್ರ ದೇವಸ್ಥಾನ ತಲುಪ್ತಾನೆ. ರಾತ್ರಿ ದೇವಸ್ಥಾನದ ಪ್ರಾಂಗಣದಲ್ಲಿ ಮಲಗಿದ್ದಾಗ ಅವನಿಗೆ ಒಂದು ಅದ್ಭುತ ಕನಸು ಕಾಣುತ್ತೆ. ಸುತ್ತಲೂ ಪ್ರಕಾಶ, ಮಧುರವಾದ ಕೊಳಲಿನ ನಾದ, ನೀಲವರ್ಣದ ದಿವ್ಯ ರೂಪ, ತಲೆಯ ಮೇಲೆ ನವಿಲುಗರಿ, ಮುಖದಲ್ಲಿ ಮಂದಹಾಸ. ಅದು ಭಗವಾನ್ ಶ್ರೀಕೃಷ್ಣ. ಆದಿತ್ಯ ಭಕ್ತಿಯಿಂದ ಕಣ್ಣೀರಿಡ್ತಾ ಶ್ರೀಕೃಷ್ಣನಿಗೆ ನಮಸ್ಕರಿಸ್ತಾನೆ. ಪ್ರಭು, ನನ್ನ ಜೀವನದಲ್ಲಿ ಇಷ್ಟೊಂದು ಕಷ್ಟ ಯಾಕೆ? ಶ್ರೀಕೃಷ್ಣ ಮಂದಹಾಸದಿಂದ ಹೇಳ್ತಾರೆ, ಕಷ್ಟಗಳು ನಿನ್ನನ್ನು ಮುರಿಯಲು ಬರುವುದಿಲ್ಲ, ನಿನ್ನನ್ನು ಬಲಿಷ್ಠನನ್ನಾಗಿ ಮಾಡಲು ಬರುತ್ತೆ. ಆದರೆ ನಾನು ತುಂಬ ಸೋತಿದ್ದೇನೆ ಅಂತಾನೆ. ಕೃಷ್ಣ ಅದಕ್ಕೆ ಮತ್ತೆ ಉತ್ತರಿಸ್ತಾರೆ, ಸೋಲು ಎಂದರೆ ಅಂತ್ಯ ಅಲ್ಲ, ಅದು ಯಶಸ್ಸಿನ ದಾರಿಯನ್ನು ತೋರಿಸುವ ಗುರು. ಭಗವಾನ್ ಶ್ರೀಕೃಷ್ಣ ಪರಮಾತ್ಮ ಆ ಆದಿತ್ಯನಿಗೆ 5 ಅಮೂಲ್ಯ ಸಂದೇಶಗಳನ್ನು ಹೇಳ್ತಾರೆ. ಮೊದಲ ಸಂದೇಶ, ಫಲದ ಬಗ್ಗೆ ಚಿಂತೆ ಮಾಡಬೇಡ, ನಿನ್ನ ಕರ್ತವ್ಯವನ್ನು ಪ್ರಾಮಾಣಿಕವಾಗಿ ಮಾಡು ಮಗು.
ನಿನ್ನ ಕೈಯಲ್ಲಿ ಇರುವುದೇ ಪ್ರಯತ್ನ, ಫಲ ನನ್ನ ಕೈಯಲ್ಲಿದೆ. ಎರಡನೇ ಸಂದೇಶ, ಇತರರನ್ನು ಸೋಲಿಸುವುದಕ್ಕಿಂತ ಮೊದಲು ನಿನ್ನ ಮನಸ್ಸನ್ನು ನೀನು ಗೆಲ್ಲು. ಕೋಪ, ಅಸೂಹೆ, ಭಯ, ಸೋಮಾರಿತನ ಇವೇ ನಿನ್ನ ನಿಜವಾದ ಶತ್ರುಗಳು. ಮೂರನೇ ಸಂದೇಶ ಏನಾಗಿತ್ತು ಗೊತ್ತಾ? ಕಷ್ಟ ಬಂದಾಗ ಓಡಿ ಹೋಗಬೇಡ, ಪ್ರತಿ ಬಿರುಗಾಳಿಯ ನಂತರ ಹೊಸ ಬೆಳಗು ಬರುತ್ತೆ. ನಾಲ್ಕನೇ ಸಂದೇಶ, ಕ್ಷಮೆ ದುರ್ಬಲರ ಗುಣವಲ್ಲ, ಕ್ಷಮಿಸುವವನೇ ನಿಜವಾದ ಶಕ್ತಿಶಾಲಿ. ಇನ್ನು ಐದನೇ ಸಂದೇಶ, ಶ್ರೀಕೃಷ್ಣ ಆದಿತ್ಯನಿಗೆ ಹೇಳ್ತಾರೆ, ಯಾವಾಗಲೂ ಸತ್ಯದ ಮಾರ್ಗದಲ್ಲಿ ನಡೆ. ಸತ್ಯದ ದಾರಿ ಕಷ್ಟವಾಗಬಹುದು, ಆದರೆ ಅದರ ಕೊನೆಯಲ್ಲಿರುವ ಗೆಲುವು ಶಾಶ್ವತವಾಗಿರುತ್ತೆ. ಬದುಕಿನ ನಿಜವಾದ ಯುದ್ಧ. ಶ್ರೀಕೃಷ್ಣ ಆದಿತ್ಯನನ್ನು ಕೇಳ್ತಾರೆ, ನಿನಗೆ ಗೊತ್ತೇ ಮಗು, ಕುರುಕ್ಷೇತ್ರದ ಯುದ್ಧ ಕೇವಲ ರಣರಂಗದಲ್ಲ, ಪ್ರತಿಯೊಬ್ಬ ಮನುಷ್ಯನ ಮನಸ್ಸಿನಲ್ಲಿಯೂ ಒಂದು ಕುರುಕ್ಷೇತ್ರವಿದೆ. ಒಂದು ಕಡೆ ಧರ್ಮ, ಮತ್ತೊಂದು ಕಡೆ ಅಧರ್ಮ. ಒಂದು ಕಡೆ ಆತ್ಮವಿಶ್ವಾಸ, ಮತ್ತೊಂದು ಕಡೆ ಭಯ. ಒಂದು ಕಡೆ ಪ್ರೀತಿ, ಮತ್ತೊಂದು ಕಡೆ ದ್ವೇಷ. ಪ್ರತಿದಿನ ನೀನು ಯಾವುದನ್ನು ಆಯ್ಕೆ ಮಾಡ್ತೀಯೋ ಅದೇ ನಿನ್ನ ಭವಿಷ್ಯವನ್ನು ನಿರ್ಧರಿಸುತ್ತೆ. ಜೀವನದ ಬದಲಿಸಿದ ರಹಸ್ಯ. ಕೊನೆಗೆ ಶ್ರೀಕೃಷ್ಣ ಆದಿತ್ಯನತ್ತ ನೋಡಿ ಹೇಳ್ತಾರೆ, ಗೆಲುವಿನ ರಹಸ್ಯ ಒಂದೇ, ಪರಿಸ್ಥಿತಿಯನ್ನು ದೂಷಿಸಬೇಡ, ನಿನ್ನ ಮನಸ್ಸನ್ನು ಬದಲಿಸು. ಮನಸ್ಸು ಬದಲಾದರೆ ಜೀವನವೇ ಬದಲಾಗುತ್ತೆ. ನಿನ್ನ ಕೆಲಸವನ್ನು ಭಕ್ತಿಯಿಂದ ಮಾಡು ಮಗು. ನಿನ್ನ ಮಾತನ್ನು ಸತ್ಯದಿಂದ ತುಂಬಿಸು, ನಿನ್ನ ಹೃದಯವನ್ನು ಪ್ರೀತಿಯಿಂದ ತುಂಬಿಸು. ಆಗ ಸೋಲು ಎಂಬ ಪದವೇ ನಿನ್ನ ಜೀವನದಿಂದ ದೂರವಾಗುತ್ತೆ. ಬೆಳಿಗ್ಗೆ ಆದಿತ್ಯ ಎಚ್ಚರಗೊಳ್ತಾನೆ, ಕನಸು ಮುಗಿದಿತ್ತು, ಆದರೆ ಶ್ರೀಕೃಷ್ಣನ ಮಾತುಗಳು ಅವನ ಹೃದಯದಲ್ಲಿ ಶಾಶ್ವತವಾಗಿ ಉಳಿದಿದ್ದವು. ಅವನು ತನ್ನ ಹಳ್ಳಿಗೆ ಹಿಂದಿರುಗಿದ್ದಾನೆ. ಇನ್ನು ಮುಂದೆ ಫಲಕ್ಕಾಗಿ ಅಲ್ಲ, ಕರ್ತವ್ಯಕ್ಕಾಗಿ ಕೆಲಸ ಮಾಡಲು ಆರಂಭಿಸ್ತಾನೆ. ಇತರರಿಗೆ ಸಹಾಯ ಮಾಡ್ತಾನೆ, ಸತ್ಯವನ್ನು ಪಾಲಿಸ್ತಾನೆ, ಭಯವನ್ನು ಬಿಟ್ಟು ಧೈರ್ಯದಿಂದ ಬದುಕ್ತಾನೆ. ಕೆಲವು ವರ್ಷಗಳ ನಂತರ ಅದೇ ಆದಿತ್ಯ ಹಳ್ಳಿಯ ಅತ್ಯಂತ ಗೌರವಾನ್ವಿತ ವ್ಯಕ್ತಿಯಾಗಿ ಬೆಳೆದಿರ್ತಾನೆ. ಜನ ಅವನನ್ನು ಕೇಳ್ತಾರೆ, ನಿನ್ನ ಯಶಸ್ಸಿನ ಗುಟ್ಟೇನು? ಆದಿತ್ಯ ಮಂದಹಾಸದಿಂದ ಉತ್ತರಿಸ್ತಾನೆ, ನಾನು ಗೆದ್ದದ್ದು ಜಗತ್ತನ್ನು ಅಲ್ಲ, ಮೊದಲು ನನ್ನನ್ನು, ನನ್ನ ಮನಸ್ಸನ್ನು. ಭಗವಾನ್ ಶ್ರೀಕೃಷ್ಣನ ಸಂದೇಶ ಏನು ಅಂದರೆ, ಕರ್ತವ್ಯವನ್ನು ಪ್ರಾಮಾಣಿಕವಾಗಿ ಮಾಡಬೇಕು, ಫಲದ ಬಗ್ಗೆ ಅತಿಯಾಗಿ ಚಿಂತಿಸಬಾರ್ದು. ಕಷ್ಟಗಳನ್ನು ಶತ್ರು ಎಂದು ನೋಡದೆ ಗುರು ಎಂದು ನೋಡಬೇಕು. ಭಯಕ್ಕಿಂತ ಧೈರ್ಯವನ್ನು ಆಯ್ಕೆ ಮಾಡಬೇಕು. ಸತ್ಯ, ಪ್ರೀತಿ ಮತ್ತು ಕ್ಷಮೆಯ ಮಾರ್ಗದಲ್ಲಿ ನಡೆಯಬೇಕು. ಮೊದಲು ನಿಮ್ಮ ಮನಸ್ಸನ್ನು ಗೆದ್ದರೆ ಜೀವನದ ಯಾವುದೇ ಯುದ್ಧವನ್ನು ಸೋಲುವುದಿಲ್ಲ. ಮನಸ್ಸನ್ನು ಗೆದ್ದವನೇ ಲೋಕವನ್ನೇ ಗೆಲ್ತಾನೆ. ಇದೇ ಭಗವಾನ್ ಶ್ರೀಕೃಷ್ಣನ ಶಾಶ್ವತ ಸಂದೇಶ. ಇಂತಹ ಮತ್ತಷ್ಟು ಮೋಟಿವೇಶನಲ್ ವಿಡಿಯೋಗಳಿಗೋಸ್ಕರ ನಮ್ಮ ಚಾನಲ್ನ ದಯವಿಟ್ಟು ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.